ತರಕಾರಿ ಅದು ಬೇಡ ಇದು ಬೇಡ ಅಂತ ಹೇಳೋ ಮಕ್ಕಳಿಗೆ ಈ ತರ ತರಕಾರಿ ಹಾಕಿ ರೊಟ್ಟಿ ಮಾಡ್ಕೊಡಿ, ಖಂಡಿತ ಇಷ್ಟಪಡ್ತಾರೆ. ಎಲ್ರಿಗೂ ನಮಸ್ಕಾರ, ಸ್ಮಾರ್ತಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಬೀಟ್ರೂಟ್ ರೊಟ್ಟಿ ಜೊತೆ ಒಂದು ಸ್ಪೆಷಲ್ ತರಕಾರಿ ಹಾಕಿ ಚಟ್ನಿ ಮಾಡೋದನ್ನ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಬೀಟ್ರೂಟ್ನ ತುರ್ಕೊಂಡಿದ್ದೀನಿ, ಹಾಗೂ ಸಣ್ಣಗೆ ಈರುಳ್ಳಿ ಕೂಡ ಹೆಚ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ತುರಿ, ಹಸಿ ಶುಂಠಿ ಎರಡನ್ನೂ ತುರ್ಕೊಂಡಿದ್ದೀನಿ, ಹಾಗೂ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಹಾಗೆ ಫ್ರೆಶ್ ಆಗಿ ತೆಂಗಿನಕಾಯಿ ತುರಿ ಕೂಡ ಇಟ್ಕೊಂಡಿದ್ದೀನಿ, ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಜೀರಿಗೆ. ಇಲ್ಲಿ ನಾನು ಸಬ್ಸಿಗೆ ಸೊಪ್ಪು ಹಾಕೋತಾ ಇಲ್ಲ. ಸಬ್ಸಿಗೆ ಸೊಪ್ಪು ಹಾಕೊಂಡ್ಬಿಟ್ರೆ ಬೀಟ್ರೂಟ್ನ ರುಚಿ ಗೊತ್ತಾಗಲ್ಲ, ಅದರಿಂದ ಇಲ್ಲಿ ನಾನು ಸ್ಕಿಪ್ ಮಾಡಿದ್ದೀನಿ. ಇಷ್ಟ ಇದ್ರೆ ಹಾಕೋಬಹುದು. ಇಲ್ಲಿ ನಾ ಹೇಳಿರೋ ಥರ ಎಲ್ಲ ತರಕಾರಿಗಳನ್ನ ಅಕ್ಕಿ ಹಿಟ್ಟು ಜೊತೆ ಹಾಕೊಂಡು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ಗಟ್ಟಿನೂ ಇರಬಾರ್ದು, ಒರಟಾಗತ್ತೆ, ಅಥವಾ ತುಂಬಾ ನೀರಾಗೂ ಇರಬಾರ್ದು, ಹದವಾಗಿರ್ಬೇಕು. ನಾನಿಲ್ಲಿ ರೊಟ್ಟಿ ಶೀಟಲ್ಲಿ ತಟ್ಟಿ ಮಾಡ್ತಾ ಇರೋದ್ರಿಂದ ಅದಕ್ಕೆ ತಕ್ಕಂತೆ ನಾನು ಕಲ್ಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲ್ಸ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ರೊಟ್ಟಿ ಶೀಟ್ ಮೇಲೆ ಚೆನ್ನಾಗಿ ತಟ್ಕೋಬೇಕಾಗತ್ತೆ. ಸ್ವಲ್ಪನೇ ಎಣ್ಣೆನ ಅದ್ಕೊಂಡು ತಟ್ಕೊಳ್ಳೋದ್ರಿಂದ ಕೈಗೆ ಅಂಟ್ಕೊಳ್ಳಲ್ಲ, ರೊಟ್ಟಿ ಶೀಟ್ ಮೇಲೂ ಅಂಟ್ಕೊಳ್ಳಲ್ಲ. ಆ್ಯಂಡ್ ತುಂಬ ತೆಳ್ಳಗೂ ಇರಬಾರ್ದು, ಗಟ್ಟಿ ಆಗತ್ತೆ. ನಂತರ ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಶೀಟ್ನ ಉಲ್ಟಾ ಮಾಡಿ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಶೀಟ್ನ ತೆಗೆದ್ಬಿಟ್ಟು ಮೇಲೆ ತುಪ್ಪ ಅಥವಾ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ 2-3 ನಿಮಿಷ ಬೇಯಕ್ಕಿಡಬೇಕು. ನಂತರ ಇನ್ನೊಂದ್ಸಲ ತಿರುಗಿಸ್ಬಿಟ್ಟು ಅದು ಕೂಡ ಚೆನ್ನಾಗಿ ಬೇಯೋ ಥರ 1-2 ನಿಮಿಷ ಬಿಟ್ಬಿಟ್ರೆ ರೊಟ್ಟಿ ರೆಡಿ ಇರುತ್ತೆ. ಅದು ಬೇಯೋದೊಳಗೆ ಇಲ್ಲಿ ನಾನು ಕ್ವಿಕ್ ಆಗಿ ಒಂದು ತರಕಾರಿಲಿ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ. ಸ್ವಲ್ಪ ಎಣ್ಣೆಗೆ ಮೆಣಸಿನ್ಕಾಯಿ ಎಲ್ಲ ಮುರಿದ್ಬಿಟ್ಟು ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ಖಾರ ಜಾಸ್ತಿ ಇರಲಿ ಅಂತ ಖಾರ ಹಾಕಿದ್ದೀನಿ. ಫ್ರೆಶ್ ತೆಂಗಿನಕಾಯಿ ತುರಿನ ಜಾರ್ಗೆ ಹಾಕೊಂಡು ಹುರಿದಿರೋ ಹಸಿ ಮೆಣಸಿನ್ಕಾಯಿ, ಹಾಗೂ ಇಲ್ಲಿ ನಾನು ಹಾಕೋತಿರೋ ತರಕಾರಿ ಮೂಲಂಗಿ. ಇದು ಹಸಿಯಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಹಸಿಯಾಗಿರೋ ಮೂಲಂಗಿನೇ ಸಣ್ಣಗೆ ಹೆಚ್ಚಿಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು ಹಾಗೂ ಹುರ್ಗಡ್ಲೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಆಯ್ತು. ಇದು ರುಚಿಯಾದ ಬೀಟ್ರೂಟ್ ರೊಟ್ಟಿ ಜೊತೆ ಸ್ವಲ್ಪ ಬೆಣ್ಣೆ ಹಾಕಿ ಚಟ್ನಿ ಜೊತೆ ಸವದ್ರೆ ತುಂಬಾ ರುಚಿಯಾಗಿರುತ್ತೆ. ಇದೇ ಮೆಥಡನ್ನ ನೀವು ರಾಗಿ ರೊಟ್ಟಿ ಕೂಡ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು.